ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಪಾಲಿಟಿಕ್ಸ್ ಯಾತ್ರೆ. ಮೈತ್ರಿಯಿಂದ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ, ಕೈಯಿಂದ ಜನಾಂದೋಲನ ನಡೆಸಲಾಗ್ತಾ ಇರುವಂತದ್ದು. ಈಗ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೆ ಮೈತ್ರಿ ಮಧ್ಯೆ ವಾರ್ ನಿಲ್ಲುವ ಹಾಗೆ ಕಾಣಿಸ್ತಿಲ್ಲ. ಸಾಲು ಸಾಲು ಆರೋಪ, ಕಾಂಗ್ರೆಸ್ ಹಾಗೆ ಮೈತ್ರಿ ಮಧ್ಯೆ ವಾರ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ರಾಮನಗರ ಜಿಲ್ಲೆಯ ನಾಯಕರ ನಡುವೆ ಆಸ್ತಿ ಯುದ್ಧ ಶುರುವಾಗಿದೆ. ಈಗ ರಾಜ್ಯ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಯಾತ್ರೆ ಜೋರಾಗಿದೆ. ಪಾದಯಾತ್ರೆಯ ಮುಖಾಂತರವಾಗಿ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗ ಮೈತ್ರಿ ನಾಯಕರು ಮುಂದಾಗಿದ್ರೆ, ಈಗ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರಿಂದ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ. ಇದರ ನಡುವೆ ಕೈ ಹಾಗೆ ಮೈತ್ರಿ ಮಧ್ಯೆ ವಾರ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಅದ್ರ ಜೊತೆಗೆ ರಾಮನಗರ ಜಿಲ್ಲೆಯ ನಾಯಕರ ನಡುವೆ ಆಸ್ತಿ ಯುದ್ಧ ಶುರುವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಬಿವೈ ವಿಜಯೇಂದ್ರ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ ಏಕೆ ಹಣ ಬಿಡುಗಡೆ ಮಾಡಿಸಲಿಲ್ಲ, ಇದರ ಜೊತೆಗೆ ನೀವು ಏನು ಮಾಡಿದ್ರಿ ಅನ್ನೋದಕ್ಕೆ ಜನಾಂದೋಲನ ಅನ್ನುವ ಮುಖಾಂತರವಾಗಿ ಟಕ್ಕರ್ ಕೊಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರು. ನೀವು ಮಾಡಿರೋ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೀವಿ, ಇದ್ರ ಬಗ್ಗೆ ಏನೂ ಕೂಡ ಮಾತನಾಡ್ತಿಲ್ಲ. ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಕೂಡ ಉತ್ತರ ಕೊಟ್ಟಿಲ್ಲ. ಆದ್ರೆ ಬಿವೈ ವಿಜಯೇಂದ್ರ ಕುಮಾರಸ್ವಾಮಿ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಡಿದೆದ್ದು ನಿಂತಿದ್ದಾರೆ. ಇವತ್ತು ಮದ್ದೂರಿನಲ್ಲಿ ಸಭೆ ಇದೆ, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕೆಂದು ಜನಾಂದೋಲನ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದಿಂದ ಹಣವನ್ನ ಯಾಕೆ ಬಿಡುಗಡೆ ಮಾಡಿಸಲಿಲ್ಲ ನೀವು? ರಾಜ್ಯ ಸರ್ಕಾರದಲ್ಲಿರುವಂತಹ ಹಗರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುವ ರೀತಿ ಕೇಂದ್ರ ಸರ್ಕಾರದಲ್ಲಿ ಮಾಡ್ತಾ ಇರುವಂತಹ ಈ ಒಂದು ಮಲತಾಯಿ ಧೋರಣೆಯ ವಿಚಾರವಾಗಿ ಯಾಕೆ ನೀವು ಧ್ವನಿ ಎತ್ತುತ್ತಾ ಇಲ್ಲ? ಯಾಕೆ ಹಣವನ್ನ ಬಿಡುಗಡೆ ಮಾಡಿಲ್ಲ? ಹಿಂದೆ ನೀವು ಏನೇನ್ ಮಾಡಿದ್ರೆ ಅನ್ನೋದಕ್ಕೆ ಜನಾಂದೋಲನ ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮದ್ದೂರು ಇದೆ ನಮ್ದು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನಾಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ? ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅದೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ ನೋ ಪ್ರಾಬ್ಲಮ್, ಯಾವ ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ವಿ, ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು ಫಸ್ಟ್ ಲೆಕ್ಕ ಹಾಕ್ತು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋಣ. ಪಾಪ ಎಲ್ಲ ಭಾಳ ಕುಟುಂಬದ ಕೇಳ್ತಾ ಇದೆಯಾ ಕೊಡೋಣ, ನಂದು ಕೇಳ್ತಾ ಇದೆಯಾ ಕೊಡೋಣ. ನಾವೆಲ್ಲ ಏನು ಯಾವುದೋ ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗೆ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ಆಮೇಲೆ ಕೇಳಬೇಕು. ಬ್ರಹ್ಮಾಂಡ ಏನೋ ಹೇಳ್ತಿರೋದು ಭ್ರಷ್ಟಾಚಾರ ಇವು ಹೇಳ್ತಿರೋದು ನನ್ನ ಮೇಲೆ. ಇವು ವಿಜಯೇಂದ್ರ ಪಿತಾಮಹ ನೀನು ಹೇಳಪ್ಪ, ನಿಮ್ಮಪ್ಪನ ಯಾಕೆ ನೀನು ಕಳಿಸ್ದೆ ಜೈಲಿಗೆ, ಯಾಕೆ ರಾಜೀನಾಮೆ ಕೊಡಿಸ್ದೆ, ಏನಾಯಿತು, ಎಲ್ಲಿ ಬಂತು, ನಿನ್ನ ಲೆಕ್ಕಾಚಾರ ಇದೆಯಲ್ಲ. ಫಸ್ಟ್ ಇದೆಲ್ಲ ಫಸ್ಟ್ ತೆಗಿ. ಎತ್ತಿಂದ ನಿಮ್ಮ ಇವನು ಎತ್ತಾಳಿಗೆ ಉತ್ತರ ಕೊಡು ಫಸ್ಟು. ಬೇರೆ ಗೂಟರೆಡ್ಡಿ ಶೇಖರ್ಗೆ ಉತ್ತರ ಕೊಡಿ, ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ, ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು. ಎರಡನೇ ಸಬ್ಜೆಕ್ಟ್ ನನಗೆ ಕೊಡೋರು. ಅದಕ್ಕೆ ದಯವಿಟ್ಟು ಚೇರ್ಪಟ್ಟಿದ್ರೆ ಕೊಡಬೇಕು. ಮದ್ದೂರು ಇದೆ ನಮ್ಮದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಪ್ರಮುಖವಾಗಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಪಾದಯಾತ್ರೆಯ ಪಾಲಿಟಿಕ್ಸ್ ಶುರುವಾಗಿರುವಂತದ್ದು. ಅದರ ನಡುವೆ ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿ ಜನಾಂದೋಲನದ ಮುಖಾಂತರವಾಗಿ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಸಿದ್ಧವಾಗಿದ್ದಾರೆ. ಇದರ ನಡುವೆ ಈಗ ಡಿಕೆಶಿ ವರ್ಸಸ್ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಗ್ದಾಳಿ ಮತ್ತೆ ಜೋರಾಗ್ತಾ ಇದೆ. ಒಂದು ಕಡೆ ಈ ಪಾದಯಾತ್ರೆಯ ಜೊತೆಗೆ ಇವರಿಬ್ಬರ ವಾಕ್ ಸಮರ ಕೂಡ ನಾಂದಿ ಆಗ್ತಿಲ್ಲ, ಅದೇ ರೀತಿಯಾಗಿ ಮುಂದುವರ್ಕೊಂಡು ಹೋಗ್ತಿದೆ. ಏನಿದೆ ಈ ಬಗ್ಗೆ ಅಪ್ಡೇಟ್? ರೂಪ, ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಂದು ರಾಜ್ಯ ಸರ್ಕಾರದ ಮೇಲೆ ಭ್ರಷ್ಟಾಚಾರ ಆರೋಪಗಳನ್ನು ಹೊರಿಸಿ ಈಗಾಗಲೇ ಪಾದಯಾತ್ರೆ ಆರಂಭಿಸಿದ್ದಾರೆ. ಈ ಪಾದಯಾತ್ರೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಕೂಡ ಸಾಕಷ್ಟು ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸಾಕಷ್ಟು ಒಂದ್ ಕಡೆ ಆರೋಪಗಳ ಪಟ್ಟಿಯನ್ನೇ ಮಾಡಿರುವಂತ ಸಾಕಷ್ಟು ವಾಗ್ದಾಳಿ ನಡೆಸಿದ್ದಾರೆ.
ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು DCM DK ಶಿವಕುಮಾರ್ ಅವರು ಕೂಡ ವಿಜೇಂದ್ರ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳಿರುವಂತದ್ದು. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ನೇರವಾಗಿ ಒಂದಿಷ್ಟು ತಿರುಗೇಟನ್ನ ಕೊಡುವಂತಹ ರೀತಿಯಲ್ಲೂ ಕೂಡ DCM DK ಶಿವಕುಮಾರ್ ನಿನ್ನೆಯಿಂದಲೂ ಕೂಡ ಒಂದು ತಿರುಗೇಟನ್ನ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ವಿಜೇಂದ್ರ ಅವರಿಗೆ ಸಾಕಷ್ಟು ಒಂದ್ ಕಡೆ ಏನು DCM DK ಶಿವಕುಮಾರ್ಗೆ ಭ್ರಷ್ಟಾಚಾರದ ಆರೋಪ ಮತ್ತೆ ಆಸ್ತಿಗಳ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಅದೇ ರೀತಿಯಾಗಿ ಮೊದಲು ವಿಜೇಂದ್ರ ಅವರು ಏನು BS ಯಡಿಯೂರಪ್ಪನವ್ರು ಯಾಕೆ ಜೈಲಿಗೆ ಹೋದ್ರು, ಮತ್ತೆ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಗೂಳಿಹಟ್ಟಿ ಶೇಖರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಆರೋಪಗಳನ್ನ ಏನು ಮಾಡ್ತಾ ಇದ್ದಾರೆ. ಅವರ ಆರೋಪಗಳಿಗೆ ಮೊದಲು ಉತ್ತರ ಕೊಡ್ಲಿ, ಆಮೇಲೆ ನಾನು ಕೂಡ ಉತ್ತರ ಕೊಡ್ತೇನೆ, ಮೊದಲು ನಿಮ್ ಪಾರ್ಟಿ ಅವರಿಗೆ ಉತ್ತರ ಕೊಡಪ್ಪ ಅನ್ನುವಂತ ರೀತಿಯಲ್ಲೂ ಕೂಡ ವಿಜೇಂದ್ರ ಅವರಿಗೆ ನೇರವಾಗಿ ಒಂದು ವಾಗ್ದಾಳಿಯನ್ನು ಕೂಡ ಮಾಡಿರುವಂತದ್ದು. ಕಳೆದ ಈಗಾಗಲೇ ಜನಾಂದೋಲನ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು, ಆ ಒಂದು ಸಂದರ್ಭದಲ್ಲಿ ಕೂಡ ಬಿಜೆಪಿಯ ಭ್ರಷ್ಟಾಚಾರದ ಸಂಬಂಧಪಟ್ಟಂತ ವಿಚಾರವಾಗಿ ಸಾಕಷ್ಟು DCM DK ಶಿವಕುಮಾರ್ ಅವರು ಕರೆ ಕಟ್ಟಾಗಿದೆ. ಮತ್ತೆ ಅವರನ್ನ ಸಂಪರ್ಕ ಮಾಡೋಣ ನೆಟ್ವರ್ಕ್ ಸಮಸ್ಯೆಯಿಂದ. ಸದ್ಯದ ಮಟ್ಟಿಗೆ ಈಗಾಗಲೇ ನೀವು ಮಾಡಿರುವಂತಹ ಹಗರಣಗಳಿಗೆ ಉತ್ತರ ಕೊಡಿ ಮೊದಲು, ಆಮೇಲೆ ನಾವು ಕೊಡ್ತೀವಿ. ಯಾರು ಏನು ಅಂತ ಇಲ್ಲಿವರೆಗೂ ಕೂಡ ಈ ವಿಚಾರವಾಗಿ ಉತ್ತರವನ್ನ ಕೊಟ್ಟಿಲ್ಲ. ನೀವು ನಿಮ್ಮ ಹಗರಣಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಕೇಂದ್ರ ಸರ್ಕಾರದಿಂದ ಯಾಕೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಲ್ಲ ಅನ್ನುವ ಮುಖಾಂತರವಾಗಿ ಒಂದ್ ಕಡೆ ವಾಗ್ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿರುವಂತ DK ಶಿವಕುಮಾರ್ ಅವರು. ಕುಮಾರಸ್ವಾಮಿ ಅವರಿಗೆ DK ಶಿವಕುಮಾರ್ ಟಾಂಗ್ ಕೊಟ್ಟಿರುವಂತದ್ದು. ಯಾಕಂದ್ರೆ ನೀವು ಮಾಡಿರುವಂತಹ ಹಗರಣಗಳಿಗೆ ಉತ್ತರವನ್ನ ಕೊಡಿ ಅಂತ ಕೇಳ್ತಿರುವಂತದ್ದು. ನಾವಿಲ್ಲಿ ಬೇರೆ ವಿಚಾರವಾಗಿ ಇಲ್ಲಿ ಉತ್ತರವನ್ನ ಕೊಡಿ ಅಂತ ಕೇಳ್ತಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡ್ಲಿ, ನೋ ಪ್ರಾಬ್ಲಮ್. ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದ್ದು, ಅದಕ್ಕೆ ಉತ್ತರವನ್ನ ಕೊಡು ಅನ್ನುವ ಮುಖಾಂತರವಾಗಿ ನನ್ನದು ನೆಮ್ಮದಿ ಚರ್ಚೆ ಮಾಡು, ನಿಮ್ಮದು ವಿಚಾರ ಕೂಡ ಚರ್ಚೆ ಮಾಡೋಣ, ನಿಮ್ಮದಕ್ಕೂ ಉತ್ತರವನ್ನ ಕೊಡೋಣ. ನಿಮ್ಮದು ನಮ್ಮದು ಕುಟುಂಬದ್ದು ಲೆಕ್ಕ ಕೇಳ್ತಿದ್ಯಾ, ಕೊಡೋಣ. ಮೊದಲು ನಿನ್ನ ಸಹೋದರಂದು ಹೆಂಗೆ ಬಂತು, ನಿನ್ನ ಅಧಿಕಾರ ಹೇಗೆ ದುರುಪಯೋಗ ಆಯ್ತು, ಅದೆಲ್ಲ ಮೊದಲು ಲೆಕ್ಕ ಕೊಡು. ವಿಜೇಂದ್ರ ನನಗೆ ಭ್ರಷ್ಟಾಚಾರ ಪಿತಾಮಹ ಎಂದ, ನೀನು ಹೇಳಪ್ಪ ನಿಮ್ಮ ಅಪ್ಪನ ಜೈಲಿಗೆ ಏಕೆ ಕಳಿಸಿದ್ರು, ಯಾಕೆ ರಾಜೀನಾಮೆಯನ್ನ ಕೊಡಿಸಿದೆ, ಏನಾಯ್ತು ನಿನ್ನ ಲೆಕ್ಕಾಚಾರ ಹೇಳು ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ವಿಜೇಂದ್ರ ಫಸ್ಟ್ ಇದೆಲ್ಲ ತೆಗಿ, ನಿಮ್ಮ ಯತ್ನಾಳ್ ಗೂಳಿಹಟ್ಟಿ ಶೇಖರ್ ನಿಮ್ಮ ಪಾರ್ಟಿಯವರಿಗೆ ಉತ್ತರವನ್ನ ಕೊಡು, ಆಮೇಲೆ ನನಗೆ ಉತ್ತರ ಕೊಡುವಂತೆ, ಇವಕ್ಕೆಲ್ಲ ಚನ್ನಪಟ್ಟಣದಲ್ಲಿ ಉತ್ತರವನ್ನ ಕೊಡಬೇಕು ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮದ್ದೂರು ಇದೆ ನಮ್ದು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ. ಕೇಂದ್ರ ಸರ್ಕಾರದಿಂದ ಯಾಕೆ ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ ಅದೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿದ್ವಿ, ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು, ಫಸ್ಟ್ ಲೆಕ್ಕ ಹಾಕ್ತು. ನಂದು ನಿಮ್ಮದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ, ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋಣ. ಪಾಪ ಎಲ್ಲ ಭಾಳ ಕುಟುಂಬದ ಕೇಳ್ತಾ ಇದೆಯಾ, ಕೊಡೋಣ, ನಂದು ಕೇಳ್ತಾ ಇದೆಯಾ, ಕೊಡೋಣ. ನಾವೆಲ್ಲ ಏನು ಯಾವುದೋ ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗೆ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡಿಕೊಂಡ, ಅದೆಲ್ಲ ಫಸ್ಟು ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು, ಆಮೇಲೆ ಹೇಳಬೇಕು.